ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ದೂರನ್ನ ಕೊಟ್ಟಂತಹ ಆದರ್ಶ ಅಯ್ಯರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಈಗ ಕೇಂದ್ರ ಸಚಿವೆ ಸೇರಿದಂತೆ 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನಿದೆ ಸರ್ ಎಫ್ಐಆರ್ ನಲ್ಲಿ? ಇವ್ರ ಮೇಲಿರುವಂತಹ ಆರೋಪಗಳೇನು? ಬಹಳ ಮುಖ್ಯವಾಗಿ ಇದು ಸುಲಿಗೆ ಪ್ರಕರಣ, ಕ್ಲಿಯರ್ ಕಟ್ ಕೇಸ್ ಆಫ್ ಎಕ್ಸ್ಟಾರ್ಷನ್ ಇದು. ಯಾಕೆ ಅಂತಂದರೆ ತಮಗೇನು ಒಂದು ಅಧಿಕಾರ ಇದೆ, ವಿತ್ತ ಮಂತ್ರಿ ಅಂದರೆ ಫೈನಾನ್ಸ್ ಮಿನಿಸ್ಟ್ರು, ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಅಡಿಲಿ ಯಾರು ಇಡಿ ಇದ್ದಾರೆ, IT ಅಫಿಷಿಯಲ್ಸ್ ಇದ್ದಾರೆ, ಅವ್ರನ್ನ ಚೂ ಬಿಟ್ಟು ರೇಡ್ ಮಾಡಿಸೋದು, ಅರೆಸ್ಟ್ ಮಾಡಿಸೋದು, ಅಥವಾ ಈವನ್ ಅವರ ಅಡ್ವೊಕೇಟ್ಸ್ ಯಾರಿದ್ದಾರೆ, ಡಿಪಾರ್ಟ್ಮೆಂಟ್ ಅಡ್ವೊಕೇಟ್ಸು, ಅವರು ಎಲ್ಲಿ ಆಬ್ಜೆಕ್ಷನ್ ಹಾಕಬೇಕು ಅಲ್ಲಿ ಹಾಕಬೇಕು, ಎಲ್ಲಿ ಹಾಕಬಾರ್ದು ಅಲ್ಲಿ ಹಾಕದಿದ್ರೆ ಸರಿ. ಬಟ್ ಇಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ನಮಗೇನು ಕಾಣುತ್ತೆ ಅಂತಂದರೆ, ಇಲ್ಲಿ ಆಬ್ಜೆಕ್ಷನ್ ಹಾಕೋ ಜಾಗದಲ್ಲೂ ಹಾಕ್ದಲ್ಲೇ ಅದು ನೆಕ್ಸ್ಟ್ ನೀವು ನೋಡಿದಾಗ ಅವರಿಂದ ದುಡ್ಡು ತೊಗೊಂಡಿದ್ದಾರೆ, ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡುಗಳು ತೊಗೊಂಡಿದ್ದಾರೆ. ಅಂದರೆ ಇದು ಹೆದರಿಸಿ ಬೆದರಿಸಿ ವಸೂಲಿ ಮಾಡೋದೊಂದು ದಂಧೆ ಅಂತ ಹೇಳ್ಬೋದು. ಅದು ಎಷ್ಟು ವರ್ಷ ನಡೆದಿದೆ ಅಂತಂದರೆ 2018ರಿಂದ 2022 ತನಕ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಅದು ನಿಲ್ಲಿಸೋ ತನಕ ನಡೆದಿದೆ ಇದು. ಸೊ ಅದಕ್ಕೆ ನಾವು ಅದನ್ನು ಸ್ಟಡಿ ಮಾಡಿ ಅದನ್ನು ನಾವು ಈಗ ಕೇಸುಗಳು ಹಾಕಿದ್ದೀವಿ. 15 ಪ್ರಕರಣ ಅಂತ ಹೇಳಿದ್ವಲ್ಲ, ಅದನ್ನು ಹಾಕಿದ್ದೀವಿ. ಅದರ ಬೇಸಿಸ್ ಮೇಲೆ ಪೊಲೀಸಿಗೆ ಹಾಕಿದ್ವಿ, DCP ಹಾಕಿದ್ವಿ, ಏನು ಆ್ಯಕ್ಷನ್ ಆಗಲಿಲ್ಲ. PCR ಹಾಕಿದ್ವಿ. PCR ಹಾಕಿದ್ಮೇಲೆ 42nd AC ಮ್ಯಾಜಿಸ್ಟ್ರೇಟ್ ಅವರು, ಮಾನ್ಯ ನ್ಯಾಯಾಧೀಶರು ಭಾಳ ಒಂದು ಒಳ್ಳೆ ಆರ್ಡರ್ ಮಾಡಿದ್ದಾರೆ. ಈ ಪ್ರಕರಣನ ತನಿಖೆ ಆಗಬೇಕು, FIR ಆಗಿ ತನಿಖೆ ಆಗಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅದರ ಬೇಸಿಸ್ ಮೇಲೆ ಇವತ್ತು ತಿಲಕ್ ನಗರ ಪೊಲೀಸ್ ಅವರು FIR ನಂಬರ್ 0224 ಆಫ್ 2024 ಮೇಲೆ ಅಂತ ರಿಜಿಸ್ಟರ್ ಮಾಡ್ಯಾರ ಅಂತ ನಾವು ಇದೊಂದು ಹೇಳ ಬಯಸ್ತೇವೆ. ಇದೊಂದು ನ್ಯಾಯೋಚಿತವಾದ ಒಂದು ನಮಗೆ ಗೆಲುವು. ಮುಂದೇನು ಇದೇ ಥರ ನಮಗೆ ಏನು ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಜನನೇ ದೊಡ್ಡವನು, ಜನನೇ ನಾಯಕ, ಜನರೇ ನಾಯಕರು. ಯಾಕಂದರೆ ಇಟ್ ಈಸ್ ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಆ್ಯಂಡ್ ಬೈ ದ ಪೀಪಲ್. ಡೆಮಾಕ್ರಸಿ ಯಾರೋ ಒಂದಷ್ಟು ಜನಕ್ಕೆ ಕೂರಿಸ್ಕೊಂಡು ಅವರು ಎಂಜಾಯ್ ಮಾಡೋ ಅಲ್ಲ ಅಂತ ಇದು ಪ್ರೂವ್ ಆಗ್ತಾ ಇದೆ. ನೀವು ಹೇಳ್ತಾ ಇರೋದು ಇಡಿಯನ್ನು ಬಳಸ್ಕೊಂಡು ದೇಣಿಗೆ ರೂಪದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬರೀ ಇಡಿ ಅಷ್ಟೇ ಅಲ್ಲ, IT ಅಫಿಷಿಯಲ್ಸ್ ಮಿಸ್ಯೂಸ್ ಮಾಡಿದ್ದಾರೆ. ಇನ್ನು ಬೇರೆ ಅವ್ರದ್ದೇನು ತನಿಖಾ ಏಜೆನ್ಸಿಗಳಿದೆ ಅದನ್ನು ಮಿಸ್ಯೂಸ್ ಮಾಡ್ಯಾರ ಅಂತ ಹೇಳ್ತೀವಿ ನಾವು. ಸರ್, ಪರ್ಟಿಕ್ಯುಲರ್ಲಿ ಕೆಲವೊಂದು ಕಂಪನಿಗಳನ್ನ ಮೆನ್ಷನ್ ಮಾಡಿದ್ರ, ಅದ್ರ ಬಗ್ಗೆ ಹೇಳೋದು. ಇದರಲ್ಲಿ ನೋಡಿ 15 ಪ್ರಕರಣದಲ್ಲಿ ಒಂದೇ PCR ಮಾಡಿರೋದು ಈಗ. ಸೊ ಅದ್ರ ಬೇಸ್ ಮೇಲೆ ನಾವು ನೆಕ್ಸ್ಟ್ ಮಾಡ್ತೀವಿ, PCR ಮಾಡ್ತೀವೋ ಅಥವಾ ಪೊಲೀಸ್ ಅವರೇ ಅದನ್ನು FIR ಮಾಡ್ತೀವಿ ಅಂತ ಮುಂದೆ ಬಂದರೆ ಬಹಳ ಸಂತೋಷ. ಯಾಕಂದರೆ ಅದು ಡ್ಯೂಟಿ, ಅದು ಆಲ್ರೆಡಿ ಅವರಿಗೆ ಒಂದು ಕೋರ್ಟ್ ಮನವರಿಕೆ ಅವರೊಂದು ಆರ್ಡರ್ ಕೊಟ್ಟಾಗ ಅದೇ ಥರ ಸಿಮಿಲರ್ ಇದನ್ನು ಅವ್ರು ಆ್ಯಕ್ಚುಲಿ FIR ಮಾಡಬೇಕು. ಅದು ನಮ್ಮ ಡಿಮ್ಯಾಂಡ್ ಇರ್ತದೆ. ಸೊ ಅದ್ರ ಮೇಲೆ ಈಗ ನಾವೇನು ಹಾಕಿವಲ್ಲ ಕೇಸ್, ಅದರಲ್ಲಿ 2 ಕಂಪ್ನಿ, ಒಂದು ವೇದಾಂತ ಲಿಮಿಟೆಡ್, ಇನ್ನೊಂದು ಅರೋಬಿಂದೋ ಫಾರ್ಮಾ ಅಂತ. ವೇದಾಂತ ಲಿಮಿಟೆಡ್ ರೇಟ್ಸ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ 230 ಚಿಲ್ಲರೆ ಕೋಟಿ ಅದನ್ನು ಸುಲಿಗೆ ಮಾಡಿದ್ದಾರೆ ಥ್ರೂ ಎಲೆಕ್ಟ್ರಲ್ ಬಾಂಡ್ಸ್. ಯಾವ ರೀತಿ ಸರ್? ಎಲೆಕ್ಟ್ರಲ್ ಬಾಂಡ್ಸ್ ನಿಮಗೆ ಕ್ಲಿಯರ್ ಕಟ್ ಡೇಟಾ ನೋಡಿದ್ರೆ ಕ್ಲಿಯರ್ ಕಟ್ ನಿಮ್ಗೆ ಕಾಣುತ್ತೆ. ನಿಮಗೆ ಯಾವ ಕಂಪ್ನಿ ಯಾರಿಗೆ ಕೊಟ್ಟಿ ಅಂತ ಅಂದ್ಬಿಟ್ಟು BJPಗೆ ಕೊಟ್ಟಿರೋದು ಅಷ್ಟು ಕ್ಲಿಯರ್ ಕಟ್ ಆಗಿದೆ. ಅದೇ ಟೈಮಲ್ಲಿ ರೇಡ್ಗಳು ಮಾಡಿದ್ದಾರೆ, ಅರೆಸ್ಟ್ಗಳು ಮಾಡಿದ್ದಾರೆ. ಸೊ ಅದು ನಿಮಗೆ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ. ಇದ್ರ ಮೂಲಕ ಎದುರಿಸ್ತಾ ಇದ್ರು. ಹೌದು. ಆಮೇಲೆ ಇನ್ನೊಂದು ಕಂಪ್ನಿ ಅರೋಬಿಂದೋ ಫಾರ್ಮಾ ಅಂತ, ಅದರಲ್ಲೂ ಅಷ್ಟೇ ಏನು ಮಾಡ್ಯಾರ, ರೇಡ್ ಮಾಡ್ಯಾರ ಫಸ್ಟು. ಅವಾಗ ಒಂದಷ್ಟು ದುಡ್ಡು ಬಂದಿದೆ, ಅರೆಸ್ಟ್ ಮಾಡ್ತಾರೆ, ಅವಾಗ ಒಂದಷ್ಟು ದುಡ್ಡು ಬರುತ್ತೆ. ಅದಾದಮೇಲೆ ಅಷ್ಟಕ್ಕೆ ಬಿಡಲ್ಲ, ಅವರಿಗೆ ಬೇಲ್ ಕೊಟ್ರೇನು ಇಂಟ್ರಿಮ್ ಬೇಲ್ ಕೊಡ್ತಾರೆ. ಸೊ ಆಚೆ ಬರ್ತಾರೆ ಅವ್ರು ಪೂರ್ತಿ ಅವ್ರನ್ನ ಅದನ್ನು ಅಕ್ವಿಟ್ ಮಾಡಲ್ಲ. ನೆಕ್ಸ್ಟ್ ನೀವು ಅಪ್ರೂವರ್ ಆಗಬೇಕು. ಯಾವುದೋ ಒಬ್ಬ ಪೊಲಿಟಿಷಿಯನನ್ನು, ಇಲ್ಲಿ ಯಾವುದೋ ಒಬ್ಬ ಪೊಲಿಟಿಷಿಯನ್ ಅಂತ ಅಲ್ಲ, ಆ್ಯಕ್ಚುಲಿ ಅದು ಇಲ್ಲಿ ಒಬ್ಬ ಸಿಟ್ಟಿಂಗ್ ಸಿ ಎಮನ್ನು ಇಂಪ್ಲಿಕೇಟ್ ಮಾಡಬೇಕು, ಅಂದರೆ ಆರೋಪಿ ಅಂತ ಅಪ್ರೂವರ್ ಹೇಳಬೇಕು. ಅಲ್ಲಿ ತನಕ ನೀನು ಅಕ್ವಿಟ್ ಮಾಡಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಡೆಲ್ಲಿ ಸಿಟ್ಟಿಂಗ್ CM ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಲ್ಲಿ ಆರೋಪಿ ಮಾಡ್ತಾರೆ. ಆರೋಪಿ ಮಾಡಿ ಅದಾದಮೇಲೆ ಈ ಮನುಷ್ಯನ ಯಾರು P. ಶರತ್ಚಂದ್ರ ರೆಡ್ಡಿ ಅಂತ ಅರೋಬಿಂದೋ ಫಾರ್ಮಾ ಡೈರೆಕ್ಟರ್ನ ಅವ್ರನ್ನ ಬಿಡೋದು. ಸೊ ಈ ಥರದ ಒಂದು ಹೆದರಿಕೆ ಹಾಕಿ ದುಡ್ಡು ವಸೂಲು ಮಾಡಿ, ಅಷ್ಟೇ ಅಲ್ಲ ಆಪೋಸಿಟ್ ಪಾರ್ಟಿ ಪೊಲಿಟಿಷಿಯನ್ಸನ್ನು ಅವ್ರನ್ನೂ ಹತ್ತಿಕ್ಕೋ ಒಂದು ಪ್ರಯತ್ನ ಅಂತ ನಾವು ಹೇಳ ಬಯಸ್ತೇವೆ. ಸರ್, ಈ 8,000 ಕೋಟಿ ಏನು ಆರೋಪ ಮಾಡಿದ್ದೀರಾ, ಇದು ಇಲ್ಲಿ ರಾಜ್ಯ ಮಟ್ಟದಲ್ಲ ಅಥವಾ ಊರಲ್ಲ? ದಿಸ್ ಇಸ್ ಥ್ರೂಔಟ್ ಇಂಡಿಯಾಲಿ ಏನಾಗಿದೆ ಎಲೆಕ್ಟ್ರಲ್ ಬಾಂಡ್ ಮೂಲಕ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ನಾವು ಹೇಳೋದೇನು ಅವಶ್ಯಕತೆ ಇಲ್ಲ. ಅದನ್ನು ಮೀಡಿಯಾದಲ್ಲ ನೀವು ಕವರ್ ಮಾಡಿದ್ದೀರಾ. ನಾವೇನಂತಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ತಪ್ಪು, ಇದು ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಹೆಜ್ಜೆ ಮುಂದೆ ಹೋಗಿದ್ದೀವಿ. ನಾವು ಫೈನಲಿ ಈಗ FIR ದಾಖಲಾಗಿದೆ, ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ ಹೇಳಿ? ನೋಡಿ ಸರ್, ನಾವು 6 ತಿಂಗಳು ಸತತವಾಗಿ ಹೋರಾಟ ಮಾಡಿದ್ದೀವಿ. ಸತತವಾಗಿ ಹೋರಾಟ ಮಾಡಿ ಒಂದು FIR ಆಗಬೇಕು ಅಂತ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿರೋ ಪೊಲೀಸ್ ಅಧಿಕಾರಿಗಳು ತಮ್ಮ ಡ್ಯೂಟಿ ಮಾಡಬೇಕು. ಏನಂದರೆ ಒಂದು ಥರೋ ಇನ್ವೆಸ್ಟಿಗೇಷನ್ ಆಗಬೇಕು,
ಜನಗಳಿಗೆ ಇವ್ರು ಮಾಡ್ತಿರೋದು ಏನು ಇನ್ವೆಸ್ಟಿಗೇಷನ್ ಸರಿ ಇದೆ ಅಂತ ಅನಿಸ್ಬೇಕು. ಆಮೇಲೆ ಇವರು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕೆಂದರೆ ನಮಗೆ 6 ತಿಂಗಳು ನಮಗೆ ಡಿಲೇ ಆಗಿದೆ. ಈಗ 6 ತಿಂಗಳ ಮುಂಚೆನೇ ಒಂದು FIR ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತಂದರೆ ಆವಾಗ ಜನತೆಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತಾ ಇತ್ತು, ಯಾರು ಎಂಥವ್ರು ಅಂತ. ಅದು ಡಿಲೇ ಆಗಿದೆ. ಇನ್ಫ್ಯಾಕ್ಟ್ ಎವ್ರಿ ಎಲೆಕ್ಷನ್ ಶುಡ್ ಎಕ್ಸ್ಪೋಸ್ ದ ಕ್ರೈಮ್ಸ್ ಆಫ್ ದ ಪೀಪಲ್ ಎಟ್ ದ ಟಾಪ್. ಅದು ಡಿಲೇ ಆಗಿದೆ ಇಲ್ಲಿ. ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಏನಾಗಿದೆ ಅಂತ ಅಂದ್ಬಿಟ್ಟು. ಯಾಕೆ ಡಿಲೇ ಆಗಿದೆ? ಯಾಕೆಂದರೆ ಒಂದು ಎಲೆಕ್ಷನ್ನೇ ಅದನ್ನು ಚೇಂಜ್ ಮಾಡೋ ಶಕ್ತಿ ಇದೆ, ಅದು ಮಿಸ್ ಮಾಡಿದ್ದಾರೆ. ಅದು ದಟ್ ಈಸ್ ಅ ಡಿರೆಕ್ಷನ್ ಆಫ್ ಡ್ಯೂಟಿ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಮುಂದೇನೂ ಅಷ್ಟೇ, ಯಾವುದೇ ಹೈ ಪ್ರೊಫೈಲ್ ಇರಲಿ ಲೋ ಪ್ರೊಫೈಲ್ ಇರಲಿ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ಸ್ವಾಮಿ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ. ನೀವು ರೂಲ್ ಆಫ್ ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ ಅಂತ ನೀವು ಪ್ರೂವ್ ಮಾಡಬೇಕು. ಇಲ್ಲಾಂದ್ರೆ ನಾವು ಪ್ರೂವ್ ಮಾಡಬೇಕಾಗತ್ತೆ. ನಾವು ಜನತೆ ನಾವು ಹೋಗಿದೆ ಕೋರ್ಟು ಕಚೇರಿಗೆ ಹೋಗಿ ನಾವು ಬಿಡಲ್ಲ ನಾವು. ಸೊ ಅದು ನಿಮಗೆ ಒಂದೊಂಥರ ಚೀಮಾರಿ ಅಂತ ಅನ್ಸ್ಕೋಬೇಕು. ನೀವು ಇದೊಂದು ಚೀಮಾರಿ ಹಾಕ್ತಾರೆ, ಕೋರ್ಟ್ ಚೀಮಾರಿ ನಿಮಗೆ ಹಾಕಿದೆ ಅಂತ ಅನ್ಕೋಬೇಕು. ನಿಮಗೆ ಅದಕ್ಕೆ ಮನಸ್ಸಿಗೆ ಬರಬೇಕು ನಿಮಗೆ. ಇಲ್ಲ ಅಂದರೆ ಪದೇ ಕೋರ್ಟಿಗೆ ಹೋಗೋದು ನಿಮ್ಮ ಚೀಮಾರಿ ಹಾಕ್ಸ್ಕೊಳ್ಳಿತ್ತು ಅಂದರೆ ಅದು ನಾರ್ಮಲ್ ಅಂತ ಅನ್ಕೋಬೇಡಿ. ಅದಕ್ಕೆ CID ಅಥವಾ CCB ಮುಖಾಂತರ ತನಿಖೆ ಮಾಡಿಸ್ಬೇಕು ಅಂತ ಏನಾದರೂ ಆಗ್ರಹ ಮಾಡ್ತಾರೆ? ನೋಡಿ, ಈಗ ಆ್ಯಕ್ಚುಲಿ ನಿನ್ನೆ ತಾನೇ ಆರ್ಡರ್ ಬಂದಿರೋದು, ಇವತ್ತು FIR ಆಗಿದೆ. ಮುಂದೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. CIDಗೋ CCBಗೋ ಯಾರಕ್ಕಾಗುತ್ತೋ ಅಥವಾ ನೋಡೋಣ ಇನ್ನು. ಯಾಕಂದರೆ ಒಂದೇ ಒಂದು FIR ಆಗಿರೋದು, ಅದ್ರ ಮೇಲೆ ನೋಡೋಣ ಮುಂದೆ ಏನು ಮಾಡ್ಬೋದು ಅಂತ. ಥ್ಯಾಂಕ್ ಯು. ಇದಿಷ್ಟು ದೂರುದಾರ ಆದರ್ಶ್ ಅಯ್ಯರ್ ಅವರ ಮಾತು. ಅಂದರೆ ಎಲ್ಲೊಂದು ಕಡೆ ಈಗ FIR ದಾಖಲಾಗಿದೆ. ಮುಂದಿನ ತನಿಖೆ ಆದ ನಂತರ ನಾವು ಇದ್ರ ಕುರಿತಂತೆ ಏನು ಮುಂದಿನ ಹಂತದಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.